ಟಿ 2026 ಸ್ಟೂಡೆಂಟ್ಸು ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗೋದು ಅಂತ ಕೇಳ್ತಾ ಇದ್ರು. ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ದೀವಿ, ಯಾವಾಗ ಫಸ್ಟ್ ರೌಂಡ್ ಮುಗಿಯುತ್ತೆ, ಸೆಕೆಂಡ್ ರೌಂಡ್ ಮುಗಿದ ಮೇಲೆ ಯಾವಾಗ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಾಗೆ KCT ಮುಖಾಂತರ ನೀವೇನು ಹೋಗೋದಾದರೆ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಮತ್ತು ಥರ್ಡ್ ರೌಂಡ್ ಇರುತ್ತೆ. ಇದೆಲ್ಲ ಮುಗಿದ ಮೇಲೆ ಕಾಲೇಜ್ ಸ್ಟಾರ್ಟ್ ಆಗೋದು. ಭಾಳ ಸ್ಟೂಡೆಂಟ್ಸ್ ಏನು ಕೇಳ್ತಾ ಇದ್ದಾರೆ, ಈಗ ಅಕಾರ್ಡಿಂಗ್ ಟು AICT ಏನಂದರೆ ಯಾವಾಗ ಸ್ಟಾರ್ಟ್ ಮಾಡ್ಬೇಕಂತ ಇದೆ ಅಂದರೆ August 1 ಅಂತ ಹೇಳಿದ್ದಾರೆ. ಲಾಸ್ಟ್ ಡೇಟು August 15 ಅಂತ ಹೇಳಿದ್ದಾರೆ. ಬಟ್ ದ ಥಿಂಗ್ ಈಸ್, ಅದು ನಿಮಗೆ August 1ಗೆ ಸ್ಟಾರ್ಟ್ ಮಾಡಲ್ಲ. ಯಾಕಂದರೆ ಇವಾಗ ನೋಡಿ, ನಿಮ್ದು ಇವಾಗ ಇನ್ನು ಫಸ್ಟ್ ರೌಂಡ್ದು ರಿಸಲ್ಟ್ 15 ಬಂದರೆ ನಿಮ್ಗೆ ಆಮೇಲೆ ಚಾಯ್ಸಸ್ ಎಂಟ್ರಿ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ಅದೊಂದು ವೀಕು ಚಾಯ್ಸ್ ಎಂಟ್ರಿ ಮತ್ತು ನೀವು ಅಡ್ಮಿಷನ್ ಮಾಡೋಕ್ಕೆ 1 ವೀಕ್ ಆಗುತ್ತೆ. ಆಮೇಲೆ ನಿಮಗೆ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗೋದು ಐ ಥಿಂಕ್ August 1st ವೀಕಲ್ಲಿ August 1st ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ. ಅದಾದಮೇಲೆ ನಿಮ್ಮದು ಮಿನಿಮಮ್ 15 ಡೇಸ್ ಬೇಕು ಸೆಕೆಂಡ್ ರೌಂಡ್ಗೆ. ಅದಾದಮೇಲೆ ಥರ್ಡ್ ರೌಂಡ್ಗೆ 15 ಡೇಸ್ ಬೇಕು. ಐ ಥಿಂಕ್ ನಿಮ್ಮದು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ September 1ಗೆ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ. ಲಾಸ್ಟ್ ಇಯರ್ September 1ಗೆ ಸ್ಟಾರ್ಟ್ ಆಗಿದೆ. 15 ಡೇಸ್ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ ಕಾಲೇಜವರು. ನಿಮ್ಮ ಕಾಲೇಜ್ ಬಗ್ಗೆ ಎಲ್ಲ ಡೀಟೇಲ್ ಮಾಡ್ತಾರೆ. ಸೊ ನಿಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗೋದು September 15ಗೆ ಇರುತ್ತೆ. ಸೊ ನೀವು ತಲೆ ಕೆಡಿಸ್ಕೋಬೇಡಿ, ಇನ್ನೂ 2 ಮಂತ್ ನೀವು ವೇಟ್ ಮಾಡಬೇಕು. ಓಕೆ, ಇವತ್ತಿಂದ ಅಂದರೆ ನೀವು ಆಲ್ಮೋಸ್ಟ್ 2 ಮಂತ್ ನೀವು ವೇಟ್ ಮಾಡಬೇಕು. ಆವಾಗ ನೀವು ಕಾಲೇಜ್ಗೆ ಹೋಗಬೇಕಾಗುತ್ತೆ. ಸೊ ಯಾರು ತಲೆ ಕೆಡಿಸ್ಕೋಬೇಡಿ. ಈಗ ಪ್ರೆಸೆಂಟ್ಲಿ ನೀವು ಫೋಕಸ್ ಆನ್ ನಿಮ್ದು ಯಾವುದು ಸಡನ್ಲಿ. ಕೆಲವು ಸ್ಟೂಡೆಂಟ್ಸ್ ಏನು ಮಾಡಿದ್ರೆ ಫಸ್ಟ್ ರೌಂಡಲ್ಲಿ ನೀನು ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ ಬಿಡಿ, ಬಟ್ ನೀವು ಬೇಗ ಯಾವ್ದು ಸಿಗುತ್ತೆ ಅದಕ್ಕೆ ಜಾಯ್ನ್ ಆಗ್ಬಿಡೋಣ ಅಂತ ಕೂತಾರೆ. ಫ್ರೆಂಡ್ಸ್, ನಿಮಗೆ 100% ಸ್ಯಾಟಿಸ್ಫೈ ಇದ್ದರೆ ಮಾತ್ರ ಆ ಕಾಲೇಜಿಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಹೋಲ್ಡ್ ಮಾಡಿಕೊಂಡು ಚಾಯ್ಸ್ 2 ತೊಗೊಂಡು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ ವೇಟ್ ಮಾಡಿ. ಯಾಕಂದರೆ ಸೆಕೆಂಡ್ ರೌಂಡ್ಗೆ ಕಾಮಿಡಿಗೆ JEE ಓಕೆ ನೀಟ್ಗೆಲ್ಲ ಹೋಗೋರು ಇರ್ತಾರೆ. ಅವ್ರು ಹೋದರೆ ಆ ಸೀಟ್ಸು ನಿಮಗೆಲ್ಲ ಉಳಿಯುತ್ತೆ. ಸೊ ಸ್ವಲ್ಪ ನಿಮಗೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು 100% ಬರುತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ನೀವು ಅಡ್ಮಿಷನ್ ಮಾಡ್ಕೋಬೋದು. ಇಲ್ಲ ಅಂದರೆ ವೇಟ್ ಮಾಡಿ ಸೆಕೆಂಡ್ ರೌಂಡ್ಗೆ. ಓಕೆ, ಸೊ ಕಾಲೇಜೆಲ್ಲ ಮುಗಿದ ಮೇಲೆ ಸ್ಟಾರ್ಟ್ ಆಗುತ್ತೆ. ಯಾರು ಕಾಲೇಜ್ ಬಗ್ಗೆ ತಲೆ ಹೊಡಿಸಬೇಡಿ, ಏನು ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ನಾನು ಬೇಗ ಯಾವ್ದಕ್ಕೊಂದು ಹೋಗ್ಬಿಡ್ತೀನಿ ಅಂತ. ಇಲ್ಲ, ಎಲ್ಲ ಮುಗಿದ ಮೇಲೆ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ September 1ಗೆ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಬಟ್ ಅಕಾರ್ಡಿಂಗ್ ಟು AICT August 1 ಅಂತ ಹೇಳಿದ್ರೆ, ಬಟ್ ಅದು ಎಕ್ಸ್ಟೆಂಡ್ ಆಗುತ್ತೆ. ಪ್ರತಿ ವರ್ಷ ಅಪ್ಡೇಟ್ ಮಾಡ್ತಾರೆ. ಅವ್ರಿಗೆ ಇವರು ರಿಕ್ವೆಸ್ಟ್ ಮಾಡ್ತಾರೆ, ನಮ್ದು ಇನ್ನೂ ಅಡ್ಮಿಷನ್ ಆಗಿಲ್ಲ ಅಂತ. ಸೊ ಅದು ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಸೊ ನಿಮಗೆ September 1 ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಇದೆಲ್ಲ ನೆಕ್ಸ್ಟ್ ಆಗಸ್ಟ್ ಮಂತಲ್ಲಿ ಕಂಪ್ಲೀಟ್ ಮುಗಿಯುತ್ತೆ ನಿಮಗೆ ಸೆಕೆಂಡ್ ರೌಂಡು ಮತ್ತು ಥರ್ಡ್ ರೌಂಡು. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.